ಜನಸಾಮಾನ್ಯರು ವಿದ್ಯುತ್ ಬಿಲ್ 100 ರು ಬಾಕಿ ಇದ್ದರೂ ಸಂಪರ್ಕ ಕಡಿತ ಮಾಡುವ ಬೆಸ್ಕಾಂ ಅಧಿಕಾರಿಗಳು ಗೌರಿಬಿದನೂರು ತಾಲೂಕು ಆಡಳಿತ ಸೌಧದ ವಿದ್ಯುತ್ ಬಿಲ್ ಬಾಕಿ ಬರೋಬ್ಬರಿ 38 ಲಕ್ಷ ಇದ್ರೂ ಬಿಲ್ ವಸೂಲಿ ಮಾಡುವುದಾಗಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡುವುದಾಗಲಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಉಪಾಧ್ಯಕ್ಷ ಆರ್ ನರಸಿಂಹಗೌಡ ಆರೋಪಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಸ್ಕಾಂನವರು ಬಡವರಿಗೆ ಒಂದು ನ್ಯಾಯ, ಸರ್ಕಾರಿ ಕಚೇರಿಗಳಿಗೆ ಮತ್ತೊಂದು ನ್ಯಾಯ ಮಾಡುತ್ತಿದ್ದು, ಜಿಲ್ಲೆಯ ಗೌರಿಬಿದನೂರು ತಾಲೂಕು ಆಡಳಿತ ಸೌಧ ಬಿಲ್ ಬಾಕಿ ಉಳಿಸಿಕೊಂಡಿದ್ರೂ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡಲೇ ವಿದ್ಯುತ್ ಬಿಲ್ ವಸೂಲಿ ಮಾಡಲಿ, ಇಲ್ಲವೇ ವಿದ್ಯುತ್ ಸಂಪರ್ಕ ಕಡಿತ ಮಾಡುವಂತೆ ಒತ್ತಾಯಿಸಿದರು. ಸಾಮಾನ್ಯ ಗ್ರಾಹಕರಿಗೆ ಎದರಿಸಿ ಬೆದರಿಸಿ ವಿದ್ಯುತ್ ಬಿಲ್ ಪಡೆಯುವ ಬೆಸ್ಕಾಂನವರು 38 ಲಕ್ಷ ರು ಬಾಕಿ ಇದ್ರೂ ಆಡಳಿತ ಸೌಧದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸದಿರುವುದು ಅನುಮಾನಗಳು ಮೂಡುತ್ತಿದೆ ಎಂದು ಆರೋಪಿಸಿದರು. ಒಕ್ಕೂಟದ ಕೃಷ್ಣಾರೆಡ್ಡಿ, ಸುಬ್ಬರಾಯಪ್ಪ, ಚಂದ್ರಶೇಖರ್, ವೆಂಕಟರಮಣಪ್ಪ, ಸುಶೀಲಾ ಇದ್ದರು. ಇವತ್ತು ಏನಪ್ಪ ನಾವು ಪತ್ರಿಕಾಗೋಷ್ಠಿಯನ್ನ ನಮ್ಮ ಒಕ್ಕೂಟದ ವತಿಯಿಂದ ಕರೀಲಿಕ್ಕೆ ಕಾರಣ ಅಂತ ಅಂದ್ರೆ, ನಿಮಗೆಲ್ಲರಿಗೂ ಗೊತ್ತು, ಈ ಇಂಧನ ಇಲಾಖೆ ಬೆಸ್ಕಾಂನವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಸಾಮಾನ್ಯ ಬಡ ಜನರಿಗೆ ಇವಾಗೇನೋ ಈಗ ನಮ್ಮ ಮುಖ್ಯಮಂತ್ರಿಗಳು ಉಚಿತ ಕರೆಂಟ್ ಮಾಡಿರೋದ್ರಿಂದ ಸ್ವಲ್ಪ ಈ ಬಡವ್ರ ಮನೆ ಕರೆಂಟ್ ಕಟ್ ಮಾಡೋದು ನಿಂತಿದೆ, ಸ್ವಲ್ಪ ಈಗ ತಕ್ಕ ಮಟ್ಟಿಗೆ. ಈ ಬೆಸ್ಕಾಂನವ್ರು ಏನ್ ಮಾಡ್ತಿತ್ತು ಅಂತ ಅಂದ್ರೆ, 1 ರಿಂದ 5ನೇ ತಾರೀಕು ಒಳಗಡೆ ಬಿಲ್ಲನ್ನ ಕೊಡೋದು, ತದನಂತರ 15ನೇ ತಾರೀಕು ಬಂದು ಕಟ್ಟಿಂಗ್ ಪ್ಲೇರ್ ತಗೊಂಡು ಬಂದು ಆ ಬಡಬಗ್ಗರನ್ನ ಎದುರಿಸಿ ಬೆದರಿಸಿ, ಏನು ಲಕ್ಷಾಂತರ ರೂಪಾಯಿ ಅಲ್ಲ, 100, 200, 500, 1000 ಇರ್ತಿತ್ತು ಅವ್ರದ್ದು ಪಾಪ. ಆ ಬಡಬಗ್ಗರನ್ನ ಎದುರಿಸಿ ಅವ್ರ ಮನೆ ವಿದ್ಯುತ್ ಸಂಪರ್ಕನ ಕಟ್ ಮಾಡಿ ಹೊರಟೋಗ್ಬಿಡೋದು. ಇಲ್ಲ ಅವ್ರೇನೋ ಮನೇಲಿಲ್ಲ ಅಂತಂದ್ರೆ ಪೀಸ್ ಕಿತ್ತಾಕ್ಬಿಡೋದು, ವೈರ್ ಕಟ್ ಮಾಡೋದು, ಇಲ್ಲ ಅವ್ರಿದ್ದಾಗ ಎದುರಿಸೋದು, ಏನೋ ಒಂದು ಮಾಡಿ ಹೊರಟೋಗ್ಬಿಡೋದು. ಸರ್ ಅವಕಾಶ ಕೊಡಿ, ಸಂಜೆ ಕಟ್ತೀವಿ, ಇಲ್ಲ ನಾಳೆ ಕಟ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ, ಇಲ್ಲಮ್ಮ ಆಗಲ್ಲ, ಕಟ್ ಮಾಡಬೇಕು ನಾವೀಗ ಅಂತೇಳಿ ಕಟ್ ಮಾಡಿ ಹೊರಟೋಗ್ಬಿಡೋದು. ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಪೀಠಿಕೆ ಅಂತ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ನಾನು ಒಂದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇಲ್ಲ, ಒಂದೇ ಒಂದು ತಾಲೂಕು ಆಡಳಿತ ಸೌಧದ ವಿಚಾರವನ್ನು ಮಾತ್ರ ನಾನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಅಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತಾಲೂಕು ಆಡಳಿತ ಸೌಧದ ವಿಚಾರವನ್ನು ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ವಿದ್ಯುತ್ತನ್ನ ಈ ಕೂಡಲೇ ಕಟ್ ಮಾಡಬೇಕು, ಸಂಪರ್ಕವನ್ನು ಕಟ್ ಮಾಡಬೇಕು, ಇಲ್ಲವೇ ಸಂಪೂರ್ಣವಾಗಿ ಅದರ ಏನು ಬಾಕಿ ವಿದ್ಯುತ್ ಬಿಲ್ ಇದೆ ಅದನ್ನ ಸಂಪೂರ್ಣವಾಗಿ ಪಾವತಿ ಮಾಡಿಸ್ಕೊಳ್ಬೇಕು. ಈ ವಿಚಾರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಸಲ್ಲಿಸಿ ಬಂದಿದ್ದೀವಿ. ನಾವೀಗ ಮಾನ್ಯ ಡಬಲ್ ಅವರಿಗೂ ಕೂಡ ಸಲ್ಲಿಸಿದ್ದೀವಿ. SC ಅವರ ಕೋಲಾರ, ಏನು ನಮ್ಮ ಡಿವಿಷನ್ SC ಅವರಿದ್ದಾರೆ ಕೋಲಾರ, ಅವರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಚೀಫ್ ಇಂಜಿನಿಯರ್ ಬೆಂಗಳೂರು ಚೀಫ್ ಇಂಜಿನಿಯರ್ ರೂರಲ್ ಅವರ ಗಮನಕ್ಕೂ ತಂದಿದ್ದೀವಿ. MD ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. ಇವರು ಏನಾದ್ರೂ ಕಾರ್ಯಪ್ರವೃತ್ತರಾಗಲಿಲ್ಲ ಅಂತ ಅಂದ್ರೆ ಸಂಪೂರ್ಣ ಹಣವನ್ನ ಪಾವತಿ ಮಾಡಿಸಿಕೊಳ್ಳಬೇಕು. ಇಲ್ಲ ಅಂತ ಅಂದ್ರೆ ಇವರೇನಾದ್ರೂ ಮತ್ತೆ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡದಲ್ಲಿ ಮೀನಾಮೇಷ ಎಣಿಸಿದ್ರು ಅಂತ ಅಂದ್ರೆ AEE ಕಚೇರಿ ಮುಂಭಾಗ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನಮ್ಮ ಒಕ್ಕೂಟದ ವತಿಯಿಂದ ನಾವು ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವೆ. ನೋಡಿ, ನೀವು ಒಂದು ವಿಚಾರ ತಿಳ್ಕೊಳ್ಳಿ, ಬೆಸ್ಕಾಂನವರು ಲಾಸು ಅಂತಾರೆ. ವಿದ್ಯುತ್ ಸೋರಿಕೆಯನ್ನು ತಡೆಗಟ್ಟಲ್ಲ, ವಿದ್ಯುತ್ ಕಳ್ಳತನವನ್ನು ತಡೆಗಟ್ಟಲ್ಲ. ಈ ರೀತಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಗಳ ವಿದ್ಯುತ್ ಬಿಲ್ಲನ್ನ ಬಾಕಿ ಉಳಿಸ್ಕೊಂಡು ಸಾಮಾನ್ಯ ಜನಗಳಿಗೆ, ಸಾರ್ವಜನಿಕರಿಗೆ ಲಾಸು, ಬೆಸ್ಕಾಂ ಲಾಸಲ್ಲಿ ನಡೀತಾರೆ ಅಂತ ಹೇಳಿ ತೋರಿಸಿ ಲಾಸನ್ನ ತೋರಿಸಿ ಆ ವಿದ್ಯುತ್ ಬಿಲ್ ಅನ್ನ ಹೆಚ್ಚಳ ಮಾಡೋದು. ಇವತ್ತೇನೋ ಉಚಿತ ಕೊಟ್ಟಿದ್ದೀರಿ ಸ್ವಾಮಿ, ಹೆಂಗೋ ನಡೀತಾರೆ ಬಡವರದ್ದು ಜೀವನ, ಸರ್ಕಾರ ಉಚಿತ ಕೊಟ್ಟಿದೆ. ಈ ಉಚಿತವನ್ನ ತೆಗೆದಾಗ ಬಡವರು ಎಲ್ಲಿ ಹೋಗ್ಬೇಕು? ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿಗಳ ಬಿಲ್ಲನ್ನ ನೀವು ಪೆಂಡಿಂಗ್ ಇಟ್ಕೊಂಡು ಲಾಸ್ಟ್ ತೋರಿಸ್ಕೊಂಡು ನೀವು ಈ ಉಚಿತ ಯೋಜನೆಯನ್ನ ನಿಲ್ಲಿಸಿದ್ರೆ ಬಡಬಗ್ಗರು ಎಲ್ಲಿ ಹೋಗ್ಬೇಕು? ನಿಮ್ಗೇನೋ KEB ಇದ್ದೀರಿ, ಬೆಸ್ಕಾಂ ಅಲ್ಲಿ ಇದ್ದೀರಿ, ಉಚಿತವಾಗಿ ಕರೆಂಟ್ ಕೊಡ್ತಾರೆ, ಬಡ ಜನತೆ ನಾವೆಲ್ಲ ಹೋಗ್ಬೇಕು? ಹಾಗಾಗಿ ನಾನು ಇನ್ನೊಂದು ಮಾತು ಲಾಸ್ಟ್ ಆಗಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಬೆಸ್ಕಾಂನವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಏನು ಆ ತಾಲೂಕು ಆಡಳಿತ ಸೌಧದ ವಿದ್ಯುತ್ತನ್ನ
ಸಂಪರ್ಕವನ್ನು ಕಡಿತಗೊಳಿಸಬೇಕು ಅಂತ ಹೇಳಿ ನಮ್ಮ ಆಗ್ರಹ.